ಚಿನ್ನದ ಹಸು. ಹಳ್ಳಿ ಹೆಸರು ರಾಮಪುರ. ಅಲ್ಲಿ ರಂಗಯ್ಯ ಅನ್ನೋ ಬಡ ರೈತ ಇದ್ದ. ಅವನ ಬಳಿ ಒಂದು ಬಿಳಿ ಹಸು ಮಾತ್ರ ಇತ್ತು. ಆ ಹಸು ಕೊಡುವ ಹಾಲಿನಿಂದಲೇ ಅವನ ಕುಟುಂಬ ಬದುಕುತ್ತಿತ್ತು. ಒಂದು ದಿನ ಭಾರಿ ಮಳೆ ಬಂತು. ಮಿಂಚು, ಗಾಳಿ, ಗುಡುಗು. ಹಸು ಭಯಪಟ್ಟು ಕಾಡಿಗೆ ಓಡಿ ಹೋಯಿತು. ರಂಗಯ್ಯ ಕಾಡಿನಲ್ಲಿ ಹುಡುಕುತ್ತಾ ಹೋದ. ಅಲ್ಲಿ ಅವನು ಒಂದು ವಿಸ್ಮಯ ಕಂಡ. ಅವನ ಹಸು ಸಂಪೂರ್ಣವಾಗಿ ಚಿನ್ನದಂತೆ ಹೊಳೆಯುತ್ತಿತ್ತು. ಆಶ್ಚರ್ಯದಿಂದ ಹತ್ತಿರ ಹೋದಾಗ ಹಸು ಮಾತನಾಡಿತು. ರಂಗಯ್ಯ, ನಾನು ಸಾಮಾನ್ಯ ಹಸು ಅಲ್ಲ. ನಿನ್ನ ಸತ್ಯನಿಷ್ಠೆ ಪರೀಕ್ಷಿಸಲು ಬಂದಿದ್ದೆ. ನೀನು ಯಾವಾಗಲೂ ಯಾರನ್ನು ಮೋಸ ಮಾಡಲಿಲ್ಲ. ಆದ್ದರಿಂದ ನಿನಗೆ ಒಂದು ಅವಕಾಶ ಕೊಡುತ್ತೇನೆ. ಆಗ ನನ್ನನ್ನು ಮಾರಿದರೆ ನಿನಗೆ ಅನಂತ ಹಣ ಸಿಗುತ್ತದೆ. ಆದರೆ ನನ್ನನ್ನು ಉಳಿಸಿಕೊಂಡರೆ ನಿನ್ನ ಹಳ್ಳಿಯ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ರಂಗಯ್ಯ ಸ್ವಲ್ಪ ಯೋಚಿಸಿದ. ಅವನಿಗೆ ಹಣದ ಆಸೆ ಬಂತು. ಆದರೆ ತಕ್ಷಣ ತನ್ನ ಹಳ್ಳಿಯ ಜನ ನೆನಪಾದರು. ಆಗ ಅವನು ಹೇಳಿದ, ನನಗೆ ಮಾತ್ರ ಶ್ರೀಮಂತ ಆಗೋದು ಬೇಡ. ನನ್ನ ಹಳ್ಳಿ ಕೂಡ ಸಂತೋಷವಾಗಿರಲಿ. ಅಂತೆಯೇ ಹಸು ಮತ್ತೆ ಸಾಮಾನ್ಯ ಹಸುವಾಗಿ ಬದಲಾಯಿತು. ಆದರೆ ಅದ್ಭುತ ಏನಂದರೆ ಆ ದಿನದಿಂದ ಬೆಳೆ ದುಪ್ಪಟ್ಟಾಗಿ ಬೆಳೆಯತೊಡಗಿತು. ಹಳ್ಳಿಯಲ್ಲೆಲ್ಲ ಸಮೃದ್ಧಿ ಹರಡಿತು. ಇದರಿಂದ ನಮಗೇನಪ್ಪ ಅರ್ಥ ಆಗುತ್ತೆ ಅಂದರೆ, ಸ್ವಾರ್ಥಕ್ಕಿಂತ ಸಹಾಯ ದೊಡ್ಡದು. ಒಬ್ಬನ ಒಳ್ಳೆಯ ಮನಸ್ಸು ಇಡೀ ಹಳ್ಳಿಯನ್ನೇ ಬದಲಾಯಿಸಬಹುದು. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.